welcome to the Shivlog. ಹೊಟ್ಟೆ ತುಂಬಾ ತಂಗ್ಲಿಟ್ ನುಂಗ್ಬಿಡ್ತಾವೆ ಬಸ್ಸಲ್ಲಿ ಕಿಟಕಿ ಪಕ್ಕದಲ್ಲಿ ಸೀಟ್ ಇಟ್ಕೊಂಡ್ಬಿಟ್ಟು ಗೋರ್ ಗೋರ್ ಅಂತ ಈಸ್ ವೆಲ್ಕಮ್ ಟು ದಿ ಶಿವ್ಲಾಗ್. ಇವತ್ತ ನಾನು ನಮ್ಮ ಮಿಸಸ್ ಅವ್ರ ಹಂಗ ಪ್ಲಾನ್ ಮಾಡ್ಕೊಂತ ಇದ್ವಿ. ಏನಿಲ್ಲ ಅಂತಂದ್ರು ಒಂದು ವರ್ಷ ಆಗೈತ್ರಿ ನಾವು ಪ್ಲಾನ್ ಮಾಡೋದು ಬರೀ ಬಿಡೋದು, ಪ್ಲಾನ್ ಮಾಡೋದು ಬಿಡೋದು. ಅದಕ್ಕೆ ನಾವು ಇವತ್ತ ಪ್ಲಾನ್ ಸಕ್ಸಸ್ ಆಗಿ ಇವತ್ತು ಹೊಂಟೇವಿ. ಈಗ ಹೋಗೋದನ್ನ ನಾನ್ ನಿಮ್ಗೆ ಹೇಳ್ಬಿಟ್ರೆ ಫುಲ್ ನೋಡಂಗಿಲ್ಲ, ನೀವು ಹಿಂಗ ಫುಲ್ ವಾಚ್ ಮಾಡ್ತೀರಿ ನಮ್ ವ್ಲಾಗ್. ನಾವ್ ಎಲ್ಲಿ ಹೋಗ್ತೀವಿ, ನಾವ್ ಏನ್ ಮಸ್ತಿ ಮಾಡ್ತೇವಿ, ಏನ್ ಕಾಮಿಡಿ, ಆಮೇಲೆ ಅಲ್ಲೆಲ್ಲಾ ಸೀನ್ಸ್ ಎಲ್ಲಾ ತೋರಿಸ್ತಿರ್ತೇನೆ ನಿಮ್ಗೆಲ್ಲ. ಮಜಾ ನೈ ಆ ರಹಾ ಹೈ. ನೋಡ್ತಾ ಇರಿ, ಸ್ಟಿಲ್ ವಾಚ್ ಮೈ ವ್ಲಾಗ್ಸ್. ಸರಿ, ಎಲ್ಲಾರು ಅಲ್ಲ, ನಾನೇ ಇಬ್ರ ಬಂದೇವಿ. ಒಂದ್ ಔಟ್ ಸೈಡ್ ಬಂದೇವಿ ನಾವು. ಎಲ್ಲಿ ಅಂತೇಳಿ ತೋರಿಸ್ತೇನೆ ನಾನು. ಬಟ್ ಈಗ ನಾ ಏನು ಹೇಳಂಗಿಲ್ಲ, ಹೇಳ್ಬಿಟ್ರೆ ಮಜಾನೇ ಇರಂಗಿಲ್ಲ. ಈ ವೆದರು, ಈ ಕ್ಲೈಮೇಟ್ ನೋಡ್ಕೊಳಕತ್ ಬಿಟ್ರೆ ಮಸ್ತ್ ಮಜಾ ಬರತೈತಿ. ನಮ್ ಮಿಸಸ್ ಅವ್ರಿಗೆ ಈ ವೆದರಿಗೆ ಯಾವ್ದು ನೆನಪಾಗತ್ತೆ ಕೇಳ್ಬಾರ. ನೀ ಯಾವ್ದು ಇದು ಮಾಡ್ತಿದ್ ನಿಂಗೆ? ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳ ಲೀಲೆ. ನಾ ಹೇಳಿದ್ ಸಾಂಗ್ ಅಂತ ಹೇಳಿಲ್ಲ ನಿನಗ. ಏನ್ ನೆನಪಾಕೈತಿ ನಾವ್ ಎಲ್ಲಿ ಹೋಗಿದ್ವಿ? ಊಟಿ ನೆನಪು ಬರಾಗೈತಿ. ವೆದರ್, ಈ ಮಳಿ, ಗ್ರೀನ್ ನೇಚರ್ ನೋಡಿದ್ರೆ ಜಿತಿ ಜಿತಿ ಮಳಿ ಒಳಗೆ ಊಟಿ ನೆನಪಾಗುತ್ತೆ. ಸೇಮ್ ಸ್ವಲ್ಪ ಊಟಿ ವ್ಯೂಸ್ ಅನ್ಸಾತೈತಿ. ನೋಡ್ರಿ ಎಲ್ಲ ವ್ಯೂಸ್ ಎಲ್ಲ ಹೆಂಗೈತಿ ನೋಡ್ರಿ ಎಲ್ಲ. ಏನ್ ಮಸ್ತ್ ಐತಲ್ಲ ವ್ಯೂ. ನೋಡ್ರಿ, ಈಗ ನಾನು ಬಿಟ್ಟೇವಿ. ಈಗ ಹುಬ್ಳಿಲಿಂದ ಬಿಟ್ಟೇವಿ ಊರ. ಹುಬ್ಳಿಲಿಂದನ ಬಿಟ್ಟೇವಿ ಈಗ. ನೋಡ್ರಿ ಭಾರಿ ನೇಚರ್ ಮಾತ್ರ. ಮಾನ್ಸೂನ್ ಟ್ರಿಪ್ ಅಂತೇಳಿ ಹೇಳ್ತಾನೆ ಇದ್ವಿ ನಮಗೆ. ನಾನು ಎಲ್ಲಿದ್ದು ಹೋಗುದು ಎಲ್ಲ ನಿಮ್ಗೆ ಗೊತ್ತೈತಲ್ಲ, ಓನರ್ಸ್ಗಳು ಎಲ್ಲ ನೆವರಾನ. ಈ ಕಡೆ ಅಂಗಡಿ ನೋಡ್ಕೋಬೇಕು, ಈ ಕಡೆ ಎಲ್ಲಾನು ಹುಡುಗರ್ದು ಎಲ್ಲ ಮೇಂಟೈನ್ ಮಾಡ್ಬೇಕು. ನೋಡ್ರಿ ಎಲ್ಲ ಅದಕ್ಕ ಇವತ್ತೊಂದ್ ದಿವ್ಸ ರಜೆ ಹಾಕಿ ಬಂದ್ಬಿಟ್ಟೇನ್ ನೋಡಪ್ಪ ನಾನು. ಈಗೆಲ್ಲ ಸೇರಿ ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ. ಹಂಗ ಎಲ್ಲ ತೋರಿಸ್ತಿರ್ತೀನಿ. ನೀವು ಮಾನ್ಸೂನ್ ಟ್ರಿಪ್ ಎಲ್ಲ ಹೋದ್ರಿ. ಇದ್ದೀನಿ ದುಡ್ಡ್ಯಾರ್ ನಿಮ್ಮ ಅಪ್ಪ ಕೊಡ್ತಾನ ಬಾಯ್ಲಿ. ನಿಮಿಷಕ್ಕೂ ಕ್ಲೈಮೇಟ್ ಚೇಂಜ್ ಆಗತೈತಿ. ನೋಡ್ರಿ ಇಲ್ಲೆಲ್ಲ ಕರಡಿ ಇರೋ ಅಂತ ನೋಡಿ. ಒಂದ್ ಯಾವ್ದು ಕರಡಿ ಇಲ್ಲ ಇಲ್ಲಿ. ನಾವು ದೊಡ್ಡ ಕರಡಿ ಹೆಂಗ ಕ್ಲೈಮೇಟ್ ಚೇಂಜ್ ಆತ್ ನೋಡ್ರಿಲ್ಲ. ಈಗ ಒಂದ್ 5 ನಿಮಿಷ ಮಳೆ ಇತ್ತು, ಮತ್ತೆ ಹೊರಟ್ರಿ ಬಿಸಿಲು. ಅಲ್ಟಿಮೇಟ್ ನೋಡ್ರಿ ನನಗೆ ಕ್ಲೈಮೇಟ್. ನೋಡ್ರಿಲ್ಲ ನಮ್ಮ ಮಂಗಾಳ. ಆ ಮಂಗ ನೋಡಿದಾಗೆಲ್ಲ ನನಗ್ ನೆನಪಾಗಿದೆ, ನಮ್ ಕೆಲ್ಸಾನೇ ನೆನಪಾಗ. ನೋಡ್ರಿ ನನ್ನ ಗಾಡಿನ ಸೀದಾ ಇಲ್ಲೇ ದೇವಸ್ಥಾನ ಮುಂದನ ತಗೊಂಡ್ ಇಟ್ಬಿಟ್ಟೇನಿ. ನೋಡ್ರಿ ಹೆಂಗೈತಿ, ಇದ ದೇವಸ್ಥಾನ, ಇದ ನನ್ ಗಾಡಿ. ಹೆಂಗೈತಿ ಮಸ್ತ್ ಅಲ್ಲ ಈ ತರ.
ಪಾಪ ನಮ್ಮ ಗಾಡಿನೂ ಒಂದು ಇದು ನೋಡಿ. ಈಗ ನಾವು ಅಂತೇಳಿ ಈಗ ಈಗೊಂದು ಟ್ರಿಪ್ ಹೋಗೈತೆ ನೋಡಿ. ನೀರು ಎಲ್ಲ ಗೈಸ್ ಆಗಲಿಂದ ನಾವು ಎಲ್ಲೋಕ್ಕಿವಿ ಅಂತೇಳಿ ಎಲ್ಲ ನೀವು ಫುಲ್ ಟೆನ್ಷನ್ ಒಳಗೆ ಇದ್ರಿ ಅನ್ನೋದು ನಂಗೆ ಗೊತ್ತಾತ. ಹಂಗಾಗಿ ಈಗ ಹೇಳಿಬಿಡ್ತೀನಿ. ಈಗ ನಾವು ಬಂದಿದ್ದು ಇವತ್ತು ಗಣಪತಿ ಯಲ್ಲಾಪುರ ಒಳಗೆ ಐತಲ್ಲ, ಗಣಪತಿ ಅಂತೇಳಿ ಬಂದೇವೆ. ಇದ್ರದ್ದು ಚಂದ್ರಮೌಳೇಶ್ವರ ಗುಡಿ ಅಂತೇಳಿ ಕರೀತಾರೆ. ಇಲ್ಲಿ ಪವರ್ಫುಲ್ ದೇವ್ರ ಐತಿ, ಬೇಡ್ಕೊಂಡಿದ್ದೆಲ್ಲ ಆಗ್ತೈತಿ. ಬಂದ್ ನೀವು ಏನಾದ್ರು ನಿಮ್ಗೆ ಕಷ್ಟ ಐತಿ ಅಥವಾ ಏನಾದ್ರು ಹರಕೆ ತೀರಿಸಿತ್ತಂತ ತೀರಿಸ್ಬೋದು. ಈಗ ನಾನು ಸಿಗ್ಬೇಕಂತಂದ್ರೆ ಈಗ ಇಲ್ಲಿ ಬೇಡ್ಕೊಂಡು ಹೋಗಿದ್ಲೆ. ಹಿಂಗಾಗಿ ಇವತ್ತು ನಾವು ಅದು ನನ್ನ ಹರಕೆ ತೀರ್ಸಾಳಿ ಇವತ್ತು. ಮತ್ತ ಆದಷ್ಟು ಬೇಗ ಕರೆಸ್ಕೊಲಿ ಗಣೇಶ ಅಂತ ಬೇಡ್ಕೊಂತೀನಿ. ಮಿನಿ ಗಣೇಶ ಬೇಕೀಗ. ಬಾರಿ ಮತ್ತೆ ಈಗೆಲ್ಲ ನಾವು ಅವಾಗೆಲ್ಲ ಬಂದಂಥ ಟೈಮಿಗೆ ಇದು ಇನ್ನೂ ಕಟ್ಟಾಕತ್ತಿದ್ರು. ಅವಾಗೆಲ್ಲ ಇದಿಷ್ಟು ನಾವು ಬಂದಂಥ ಟೈಮ್ದಾಗ ಇದಿಷ್ಟು ಅವಾಗ ಕಟ್ಟಾಕತ್ತಿದ್ರ. ಈಗೆಲ್ಲ ನಾವು ಮತ್ತೆ ಈಗೆಲ್ಲ ಕಟ್ಬಿಟ್ಟಾರ ಈಗ. ಈಗೆಲ್ಲ ಮಸ್ತ್ ಕಾಣತೈತಿ ನೋಡ್ರಿ. ಇದು ಗುಡಿ ಕಡೆ ಒಳಗಿನಿಂದ ಇದೆ ನೋಡ್ರಿ. ಈಗ ಹೆಂಗ್ ಕಾಣತೈತಿ ಸ್ಪೇಸ್. ಇನ್ನು ಎಲ್ಲೆಲ್ಲಿ ಏನೇನು ಹರಕೆ ಕಟ್ಕೊಂಡಾರ ಅನ್ನೋದು ಗೊತ್ತಿಲ್ಲ. ಇವರು ನಂಬ್ತೀರಾ? ಯಾರ್ಯಾರ ಚೆಲುವೆ ಎಲ್ಲಿ ಹಳೋ, ಯಾರ್ಯಾರ ಋಣವು ಎಲ್ಲಿಹುದೋ, ಒಂದೊಂದು ಅಕ್ಕಿಯ ಕಾಲಿನಲ್ಲಿ ತಿನ್ನೋರ ಗಣಪತಿ ಅನಿಕೆ ಮುಗಿಸ್ಕೊಂಡು ಈಗ ಬಂದ್ರಿ. ನೆಕ್ಸ್ಟ್ ಇನ್ನು ತೋರಿಸ್ತೇನೆ ಅದನ್ನೊಂದು ವಿಡಿಯೋ ನೋಡಿ ಸೈಕ್ ಹಾಕಿರಿ ನೀವೆಲ್ಲ. ಹೆಂಗೆ ಹೇಳ, ಅಷ್ಟೈತೆ ಪಿಕ್ಚರ್ ಮಾತ್ರ. ಅಲ್ಲೇ ವ್ಯೂ ಮಾತ್ರ ಗಾಬ್ ಐತಿ. ನೀವು ಬಂದ್ರೆ ಈ ಕಡೆ ಒಂದು ಫಾಲ್ಸ್ ಐತಿ, ಆ ಫಾಲ್ಸಿಗೆ ಬರ್ರಿ. ಈಗೆಲ್ಲ ಇದ ಫಸ್ಟ್ ಹೇಳ್ಬಾರ್ದು ಯಾವುದೋ ಇದ್ರು, ನಾವೆಲ್ಲ ನೋಡ್ಬೇಕಲ್ಲ. ಹೂವು ಅವಾಗ ಸ್ಟಾರ್ಟಿಂಗ್ ಬಂದಂತ ಟೈಮ್ ಒಳಗ ಭಾಳ ಹೆದರಿಕೆ ಆಗಿ ಬಿಡ್ತೈತ್ರಿ. ಇಲ್ಲೆಲ್ಲ ಬರಾಕತ್ರ ಒಂಥರ. ಯಾಕಂದ್ರ ಇಲ್ಲಿ ಯಾರು ಇರಂಗಿಲ್ಲ. ಇಲ್ಲಿ ಊರು ಇರ್ತೈತಿ, ಬಟ್ ಜನ ಇರಂಗಿಲ್ಲ. ಜನ ಇದ್ರೆ ಇವ್ರೊಳಗೆ ಯಾರು ಇರಂಗಿಲ್ಲ. ಆ ತರ ಆಗ್ಬಿಟ್ಟೈತಿ. ಹಿಂಗಾಗಿ ನಮ್ಗೆ ಹೆದರಿಕೆ ಬರ್ತೈತಿ ಈ ಕಡೆ ಎಲ್ಲ. ಇಲ್ಲಿ ನೋಡಿದ್ರೆ ನೋಡಿಲ್ಲ ಪ್ಲೇಸ್ ತೋರಿಸ್ತೀನಿ. ಯಾರು ಒಬ್ರು ಇಲ್ಲಿ ಇದು ಬಸ್ ಸ್ಟ್ಯಾಂಡ್ ಇದೆ, ಬಟ್ ಯಾರು ಇಲ್ಲ ಇಲ್ಲಿ. ಏನು ಅಡ್ರೆಸ್ ಇಳೇವಿ ಅನ್ನಕ ಯಾರಿಗೂ ಒಂಥರ ಹೆದರಿಕೆ. ಇಲ್ಲೆಲ್ಲ ಇಂಟರ್ನಲ್ ಏರಿಯಾ ಒಳಗದು ಬಂದ್ವಿ ಅಂದ್ರೆ ನಾವು ಮಗ ಅದಕ್ಕೆ ಒಬ್ರು ಯಾರು ಇರ್ಬೇಕು ಹಿಂದ. ನೋಡ್ರಿ ಗಾಡಿ ಎಲ್ಲ ಬರ್ತಿರ್ತಾವು, ಈ ಕಡೆ ನೋಡ್ಕೊಂಡು ನೋಡ್ಬೇಕು. ಆಮೇಲೆ ಬಟ್ ಹೋಗೋದೇನು ಮೇನ್ ಅಲ್ಲ, ಬಟ್ ಅಲ್ಲೆಲ್ಲ ನಮಗೆ ಹೆದರಿಕೆ ಅನ್ನೋದು ಇರಬಾರ್ದು. ಯಾವುದೋ ಒಂದು ಪ್ಲೇಸಿಗೆ ಹೋಗ್ಬೇಕಂತಂದ್ರೆ ಒಂದು ಚಲೋ ಡೆಸ್ಟಿನೇಷನ್ಗೆ ಹೋಗಿ ಮುಟ್ತೀವಿ, ಆಮೇಲೆ ಚಲೋ ಇನ್ನಾಗ್ತೀವಿ, ಮಜಾ ಸಿಗ್ತೈತಿ. ನೋಡ್ರಿ ಆಗಲಿನ ನಾ ದಾರಿ ತಪ್ಪೇನ್ ಅಂತೇಳಿ ನನಗೆ ಡೌಟ್ ಬರಾಕತ್ತಿತ್ತ. ಅದನ್ನು ಮತ್ತೆ ಹೋಗ್ತೀರಿ ಹೋಗಿ 7 ಕಿಲೋಮೀಟರ್ ಒಳ್ ರಿಟರ್ನ್ ಅನ್ನ ಕೇಳಿ ಬಿಡ್ಲಿ. ಇದಲ್ಲ ಯಲ್ಲಾಪುರಿಗೆ ಹೋಗುದು ಅಂತಂದ್ರೆ ಆ ಅಕ್ಕಗಳು ಎಷ್ಟು ಬೇಕಾಗೈತೆ ನೋಡ್ರಿ. 6-7 ಕಿಲೋಮೀಟರ್ ಹೊಡಿಬೇಕು. ಈಗ ಮತ್ತೆ ನಮ್ಮಿಂದ ಅಲ್ಲಿ ಬರೋದ್ರ ಅವನು ಹಂಗ ಬೇಡ.
ಈ ಕಡೆ ಬರಲಿ ಅಂತ ಒಂದು ಬೋರ್ಡ್ ಕರೆಕ್ಟ್ ಹಾಕಿಲ್ಲ ಇಲ್ಲಿ. ಒಂದು ಬೋರ್ಡ್ ಇಲ್ಲ, ಒಂದು ಬೋರ್ಡ್ ಇಲ್ಲ, ಏನೇನು ಇಲ್ಲೇ ಇಲ್ಲ ಇಲ್ಲಿ. ಹಿಂಗಾಗಿ ಕನ್ಫ್ಯೂಷನ್ ಜಾಸ್ತಿ ಆಕೈತಿ ಹಂಗ ಇಂಟರ್ನಲ್ ಏರಿಯಾ ಒಳಗೆ ಬಂದ್ರ. ನೀವು ನೋಡಿ ಹುಷಾರಿಂದ ಬರ್ರಿ. ಜಂಕಲ್ ಗುಡ್ಡ ಹೋಗುದು ಅಲ್ಲಿಂದ ಗಂಟಿ ಗಣಪತಿಯಿಂದ ಎಡಕ್ ನೋಡ್ರಿ. ನಾ ಕನ್ನಡ ಒಳಗೆ ಹೇಳ್ತೀನಿ, ಎಡಕ್ ಲೆಫ್ಟ್ ರೈಟ್ ನೋಡ್ರಿ. ಆಗಲ್ಲೇ ನಾವು ಬಂದ್ವಲ್ಲ ಗಂಟಿ ಗಣಪತಿಲಿಂದ ಎಡಕ್ ಒಳ್ಳೇದು ಅಂದ್ರ ಇಲ್ಲೇ ಇದ್ರು ಅವ್ರು. ಅಲ್ಲಿ ಆಗಲ್ಲ ಕುಂತಿದ್ರ, ನಮ್ಗ್ ಗೊತ್ತಾಗ್ಲಿಲ್ಲ. ಈಗ ಟಿಕೆಟ್ ಅಲ್ಲೊಂದು ಟಿಕೆಟ್ ತಗಸ್ಕೊಂಡ್ರಿ. ಇಲ್ಲೆಲ್ಲ ಫೋನ್ ಪೇ ಗಿಂತ ಏನ್ ನೆಟ್ವರ್ಕ್ ಗಿಟ್ವರ್ಕ್ ಏನ್ ಬರಂಗಿಲ್ಲ ನೋಡ್ರಪ್ಪ. ಇಲ್ಲಿ ಈಗ ತರೋದ್ರ ಒಂದ್ 1,000 ರೂಪಾಯಿ ಕ್ಯಾಶ್ ಇಟ್ಕೊಂಡ್ ಬಂದ್ಬಿಡ್ರಿ. ಅದು ಬಾಳ ಹೆಲ್ಪ್ ಆಕೈತಿ. ಯಾಕಂದ್ರೆ ಇಲ್ಲಿ ನೆಟ್ವರ್ಕ್ ಒಂದಿಲ್ಲ, ಏನ್ ಮಾಡಕ್ ಬರಂಗಿಲ್ಲ. ನಾವ್ ನೋಡಿದ್ರ ನಮಗ್ ಗೊತ್ತಾಗ್ಲಿಲ್ಲ. ಈಗ ಇವತ್ತ ಕ್ಯಾಶ್ ಕಮ್ಮಿ ಇಟ್ಕೊಂಡ್ ಬಂದ್ಬಿಟ್ಟೇನಿ. ಏನ್ ಮಾಡಕ್ ಬರ್ರಿ ಅಲ್ಲಿ ನೋಡಕ್ ಬರ್ರಿ ಏನಂತ. ನೋಡ್ರಿ ಏನ್ ಮಸ್ತ್ ಬಂದ್ವಿ. ಅವನು ಅದೊಂಥರ ಕ್ರೇಜ ಬೇರೆ ಅನಿಸ್ಬಿಟ್ಟೈತಿ ನನಗನ್ಕಿ. ಈಗ ಇಲ್ಲಿ ನೋಡ್ರಿ, ಈಗ ಇಲ್ಲೊಂದು ಬಂದಿವಿ ವ್ಯೂ ಪಾಯಿಂಟಿಗೆ. ಈಗ ನಾವು ಬಂದಿದ್ದೀಗ ವೆಲ್ಕಮ್ ಟು ದಿ ಜಂಕಲ್ ಗುಡ್ಡ. ವ್ಯೂ ಪಾಯಿಂಟ್ ತೋರಿಸ್ತೀನಿ ಬರ್ರಿ. ಇದನ್ನಷ್ಟೇ ನೋಡಿದ್ರೆ ಹೆಂಗ ವ್ಯೂ ಪಾಯಿಂಟ್ ಅಂತ ತೋರಿಸ್ತೀನಿ. ಅನ್ನಗೆ ಕೂಲಿ ಏನ್ ಮಾಡಕ್ ಬರಂಗಿಲ್ಲ. ನಾನು ಒಬ್ನ ಕೈಲಿಂದ ಹಿಂಗ್ ಹಿಡ್ಕೊಂಡು, ಯಾಕಂದ್ರೆ ನೀವ್ ಯಾವ ಇದು ಸಪೋರ್ಟ್ ಮಾಡತ್ತಿಲ್ಲ ಅಂತಿಲ್ಲ. ಹಂಗೆಲ್ಲ ಹೇಳ್ತೀರ ಅಂತ ತಿಳ್ಕೊಂಡ್ರಿ. ಹಂಗೆಲ್ಲ ಹೇಳಂಗಿಲ್ಲ ನೋಡಿಲ್ಲ. ಹೆಂಗ ಹಾಕೊಂತೀನಿ ಗಾಗಲ್. ಅದ್ಯಾವುದೋ ಒಂದು ಗಾಗಲ್ ಒಂದು ಸ್ಪೆಲ್ ಸಾಂಗ್ ಇತ್ತಲ್ಲ. ಹಾ, ಕಾಲಾ ಚಸ್ಮಾ ಅಲ್ಲದ. ಕಾಲಾ ಚಸ್ಮಾಕ್ಕಿಂತ ಇನ್ನೊಂದ್ ಐತಡಿ. ಅದ ಇವಂದು ಯಾರ ಇದು ಮಾಡಂತರಿ. ಚೆನ್ನೈ ಎಕ್ಸ್ಪ್ರೆಸ್ ಒಳಗಿಂದ ಒಂದು ಸಾಂಗ್ ಐತ. ಅದು ಚೆನ್ನೈ ಅದು ಸಾಂಗ್ ಇದಲ್ಲ, ಅದು ಬೇರೆ ರೀ. ನೋಡ್ರಿ ಕಶಿಶ್ ತೊಗೊಂಬಂದ್ಬಿಟ್ಟೇನಿ. ಕಶಿಶ್ ನಮ್ದು ಎಲ್ಲಿ ಹೋದ್ರು ಈ ಕಶಿಶ್ ಮಾತ್ರ ಬಿಡಂಗಿಲ್ಲ ನಾನು. ನೋಡ್ರಿ ಇದನ್ನ ಹರಿಬೇಕಾ, ಹಿಂಗ ಹಾಕ್ಕೋಬೇಕಾ. ಇದನ್ನ ಇಲ್ಲೆಲ್ಲೂ ಚೆಲ್ಲಬಾರ್ದು. ಯಾಕೆ ಹೇಳ್ರಿ, ಇದೆಲ್ಲ ನಾವು ನೈಸರ್ಗಿಕ ಪರಿಸರ ಎಲ್ಲ ಹಾಳು ಮಾಡಬಾರ್ದು. ಇದನ್ನೆಲ್ಲ ಇಲ್ಲೇ ಕಿಸೆದಾಗ ಇಟ್ಕೋಬೇಕು. ಈಗ ನೋಡ್ರಿ ನಾ ಹೆಂಗ್ ಇಟ್ಕೊಳತ್ ನೋಡ್ರಿ. ಹಿಂಗ್ ಇಟ್ಕೋಬೇಕ. ಆಮೇಲೆ ನೀವೆಲ್ಲ ಏನತ್ತಂದ್ರು ಅಲ್ಲಿ ಕೇಳಿದ್ರೆ 70 ಮೆಟ್ಲು ಅದಾವ ಅಂತ ಹೇಳಿದ್ರ, ನೋಡಿದ್ರೆ ಇಲ್ಲಿ ನೋಡ್ರಿ ಏಟೇಟ್ ಅದಾವ. ಒಂದ್ ಸ್ಟೆಪ್ಪಿಗೆ ಒಂದ್ ಕಾಲಿಗೆ ಒಂದ್ ಇಡಾತೇವಿ. ವ್ಯೂ ಪಾಯಿಂಟ್ ನೋಡ್ತೀನಂತಲ್ಲ. ವೇಟ್ ನೋಡ್ರಿ. ನಾನೊಂದು ಹೇಳಕ್ ಇಷ್ಟಪಡ್ಬೇಕು. ಏನಂತಂದ್ರ, ಇದು ಸರ್ಕಾರಕ್ಕೊಂದು ಮನವಿ ಹೇಳ್ತೀನಿ ನಾನು ನನ್ನ ಕಡೆಯಿಂದ. ಏನಂತಂದ್ರ ಎಲ್ಲ ಕಡೆನೂ ನೆಟ್ವರ್ಕ್ ಮಾಡ್ತಾರೆ. ಇಂಥ ಜಂಗಲ್ ಒಳಗೆ ಟೂರಿಸಮ್ಗೋಸ್ಕರ ಮಾಡ್ರಿ. ಯಾಕಂತಂದ್ರೆ ಇಂಥ ಜಂಗಲ್ ಒಳಗೆ ಇಲ್ಲಿ ಏನು ನೆಟ್ವರ್ಕ್ ಏನೇನು ಬರುವುದಿಲ್ಲ. ಹಿಂಗಾಗಿ ನಾವೊಂದು ರಿಕ್ವೆಸ್ಟ್ ಮಾಡ್ತೀನಿ, ಇಲ್ಲೊಂದು ನೆಟ್ವರ್ಕ್ ಮಾಡಿಸ್ರಿ. ಒಂದು ಜಿಯೋ ಆಗಲಿ, ಒಂದು ಏರ್ಟೆಲ್ ಆಗಲಿ, ಒಂದು ನೆಟ್ವರ್ಕ್ ಬರಾಕತ್ತಂದ್ರೆ ಟೂರಿಸಮ್ ಇನ್ನೂ ಜಾಸ್ತಿ ಬೆಳಿತೈತಿ. ನಮ್ಮ ಇಂಡಿಯಾ ಟೂರಿಸಮ್ ಜಾಸ್ತಿ ಬೆಳಿತಂದ್ರೆ ನಮ್ಮ ಇಂಡಿಯಾ ಬೆಳಿತೈತಿ. ಆಮೇಲೆ ಎಲ್ಲಾನು
ನಮ್ದು ಇಂಡಿಯಾ ಒಂದು ಪ್ರೊಫೆಷನಲ್ ಒಳಗೆ ಬರ್ತೈತಿ ಮೇಲೆ. ಈಗ ನೋಡ್ರಿ, ಈಗ ನಾವು ಅಲ್ಲಿ 7 ಕಿಲೋಮೀಟರ್ ಇಂಥ ಜಂಗಲ್ ಒಳಗೆ ಮಿಸ್ ಆಗ್ಬಿಟ್ಟಿದ್ವಿ ಲಾಸ್ಟ್ ಅಲ್ಲಿ. ಈಗ ಎಲ್ಲರೂ ಈಗ ನಾವತ್ತು ಅಲ್ಲಿಗೆ ಕೇಳ್ಕೊಂಡದ್ದು ಬರ್ತಿರ್ತೇವೆ ಧೈರ್ಯವಂತರ. ಈಗ ಯಾರು ಗೊತ್ತಿಲ್ಲಾರಂತವ್ರು ಬಂದ್ರೆ ಹೌದಲ್ಲ, ಇದೆಲ್ಲ ಒಂದ್ಸತಿ ನಮ್ಮ ಸರ್ಕಾರ ಏನು ಡಿ ಕೆ ಶಿವಕುಮಾರ್ ಅವ್ರದ್ದು ಸರ್ಕಾರ ಐತಲ್ಲ, ಕಾಂಗ್ರೆಸ್ ಸರ್ಕಾರ ಆಗ್ಲಿ BJP ಸರ್ಕಾರ ಬಗ್ಗೆ ನಾ ಮಾತಾಡೋದಿಲ್ಲ, ಬಟ್ ಅವೇರ್ನೆಸ್ ನಾ ಹೇಳಾಕತ್ತೀನಿ ಅಷ್ಟೇ. ಈ ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವಾಚಿಂಗ್ ಫಾರ್ ವಿಡಿಯೋಸ್.